ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಭಾನುವಾರ ಸ್ನೇಹಿತರೆ. ಇವತ್ತು ಕೂಡ ಇನ್ನು ರಾಜೇಶ್ ಅವರು ಬಂದಿಲ್ಲ. ನಿನ್ನೆ ಆ್ಯಕ್ಚುಲಿ ಜಸ್ಟ್ ಟೆಸ್ಟ್ಗೆ ಅಂತ ಹೋಗಿದ್ದು, ಬಟ್ ಒಂದು ಟೆಸ್ಟ್ ಅಲ್ಲ, ತುಂಬಾ ಟೆಸ್ಟ್ಗಳು ಮಾಡೋಕ್ಕೆ ಹೇಳಿದ್ರಂತೆ. ಡಾಕ್ಟರ್ಸ್ ಬಂದು ಅವರು ನೆನ್ನೆ ಏನೇನು ಟೆಸ್ಟ್ ಮಾಡಿಸಿದಾರೋ ಅದನ್ನೆಲ್ಲ ರಿಪೋರ್ಟ್ ನೋಡಿ ಅದ್ರ ಬೇಸಿಸ್ ಮೇಲೆ ಅವರಿಗೆ ಏನು ಹೇಳ್ತಾರೋ ಗೊತ್ತಿಲ್ಲ. ಸೊ ಇವತ್ತು ಭಾನುವಾರ ಆಗಿರೋದ್ರಿಂದ ಕೆಲವೊಬ್ಬರು ಡಾಕ್ಟರ್ಸ್ ಬರೋದಿಲ್ವಂತೆ. ಯಾಕಂದರೆ ಈಗ ಜಸ್ಟ್ ಸ್ನಾನ ಮಾಡಿ ಬಂದೆ. ಸೊ 2 ಥಿಂಗ್ಸ್. ಮೊದಲನೇದು, ನಾನು ಈ ಹೋಮ್ ಮೇಡ್ ಸೀರಮ್ನ ಮಾಡೋದನ್ನು ತೋರಿಸಿದ್ದೆ. ಇದನ್ನು ನಾನು ಡೈಲಿ ರಾತ್ರಿ ಹೊತ್ತು ಹಚ್ತೀನಿ. ಬಟ್ ಈಗ ವಿಂಟರ್ ಆಗಿತ್ತು, ಬೆಳಗ್ಗೆ ಹೊತ್ತು ಹಚ್ತಾ ಇದ್ದೆ. ಸಮ್ಮರ್ ಈಗ ಇವತ್ತಿನ ದಿನ ಹೊರಗಡೆ ಹೋಗ್ತಾ ಇಲ್ಲ ನಾನು, ಅದಕ್ಕೆ ಇದನ್ನು ಹಚ್ತಾ ಇದ್ದೀನಿ. ಇದನ್ನು ಹಚ್ಚಿದ್ರೆ ಏನಾಗುತ್ತೆ ಅಂದರೆ ಸ್ವಲ್ಪ ಜಿಡ್ಡಾದಂಗೆ ಆಗುತ್ತೆ, ಮುಖ ಧೂಳು ಅಟ್ರ್ಯಾಕ್ಟ್ ಮಾಡುತ್ತೆ. ಅದಕ್ಕೆ ನಾನು ಹೊರಗಡೆ ಹೋಗಬೇಕಾದ್ರೆ ಹಚ್ಚೋದಿಲ್ಲ. ಆ್ಯಂಡ್ ಹೊರಗಡೆ ಹೋಗಬೇಕಾದ್ರೆ ಸನ್ಸ್ಕ್ರೀನ್ ಲೋಷನ್ ಕೂಡ ಹಚ್ಚಬೇಕಲ್ವಾ, ಅದಕ್ಕೆ ನಾನು ಜಿಡ್ಡು ಮೇಲೆ ಅದು ಹಚ್ಚೋದಕ್ಕೆ ನಂಗೆ ಇಷ್ಟ ಆಗಲ್ಲ, ಸೊ ಹಚ್ಚೋದಿಲ್ಲ. ಇವತ್ತು ಈಗ ಹಚ್ಕೊಳ್ಳೋಣ ಅಂತ ತೊಗೊಂಡೆ. ಆಗ ನೆನಪಾಯಿತು, ಒಬ್ಬರು ಕಾಮೆಂಟ್ ಮಾಡಿ ಹೇಳಿದರು, ಲಾಸ್ಟ್ ಟೈಮ್ ನೀವು ತೋರಿಸಿದಂಥ ಹೋಮ್ ಮೇಡ್ ಸೀರಮ್ನ ನಾನು ಮಾಡ್ಕೊಂಡಿದ್ದೀನಿ, ತುಂಬ ಚೆನ್ನಾಗಿದೆ ಅಂತ ಹೇಳಿಬಿಟ್ಟು ಕಾಮೆಂಟ್ ಕೊಟ್ಟಿದ್ರು. ನನ್ನ ಪ್ರೀವಿಯಸ್ ವ್ಲಾಗ್ಸಲ್ಲಿ ನೀವು ಬೇಕಿದ್ರು ಚೆಕ್ ಮಾಡ್ಬೋದು. ಅದನ್ನು ಸ್ಕ್ರೀನ್ಶಾಟ್ ತೊಗೊಳೋದನ್ನು ಮರ್ತುಬಿಟ್ಟಿದೆ, ಇಲ್ಲಾಂದರೆ ಅದನ್ನು ಹಾಕ್ತಿದೆ. ಸೊ ಇಟ್ಸ್ ವೆರಿ ಗುಡ್. ಅಂದರೆ ಅಫೋರ್ಡೆಬಲ್ ಪ್ರೈಸಲ್ಲಿ ಅಂತಲೇ ಹೇಳ್ಬೋದು. ಇದಕ್ಕೆ 3 ಥಿಂಗ್ಸ್ ಬೇಕು. ಒಂದು ಅಲೋವೆರಾ, ಗ್ಲಿಸರಿನ್, ರೋಸ್ ವಾಟರ್. 3 ಏನು ಅಂಥ ಕಾಸ್ಟ್ಲಿ ಏನಲ್ಲ. ಒಂದೊಂದು ಬಾಟಲ್ ನಿಮಗೆ 100 ರುಪೀಸ್ಗೆಲ್ಲನೂ ಬಂದ್ಬಿಡತ್ತೆ. 3 ಈಗ 300 ರುಪೀಸ್ಗೆ ನೀವು 3 ತೊಗೊಂಡ್ರು ದಿನ ಹಾಕ್ತೀನಿ ಅಂದರು ಸ್ನೇಹಿತರೆ. ನನಗೆ ಈ ಬಾಟ್ಲು ಫುಲ್ ಮಾಡಿಕೊಂಡ್ರೆ ಒಂದು ವಾರಕ್ಕೊಂದ್ಸರಿ ಅಥವಾ 15 ದಿನಕ್ಕೊಂದ್ಸರಿ ಆ ಥರನೇ ಇದನ್ನು ಮತ್ತೆ ರಿಪೀಟ್ ಮಾಡಿ ಮಾಡ್ಕೊಳ್ಳೋದು. ಸೊ ಜಸ್ಟ್ ಥಿಂಕ್, ಅದು ಬಾಟ್ಲು ಎಷ್ಟು ದಿನ ಬರುತ್ತೆ ನಿಮಗೆ ಒಂದು ಸಾರಿ ತೊಗೊಂಡ್ಬಿಟ್ರೆ ಅಂತ. ಆ್ಯಂಡ್ ವೆರಿ ಎಫೆಕ್ಟಿವ್. ನನ್ನ ಸ್ಕಿನ್ ಡಲ್ ಆಗೋದಿಲ್ಲ, ಡ್ರೈ ಸ್ಕಿನ್ ಆಗಿ ಫ್ಲೇಕಿ ಆಗೋದು ಆ ಥರ ಎಲ್ಲ ಆಗೋದಿಲ್ಲ. ಇದರಲ್ಲಿ ರಾಜೇಶ್ ಲಾಸ್ಟ್ ಟೈಮು ಅವ್ರಿಗೂ ಹೇಳಿದ್ದೀನಿ ಇದನ್ನು ಯೂಸ್ ಮಾಡಿ ಅಂತ. ಸೊ ಇದ್ರಲ್ಲಿ ಕಾಣ್ತಿದ್ಯಾ ಒಳಗಡೆ ಕೇಸರ್ ಹಾಕಿದ್ದಾರೆ, ಒಂದು 2 ಎಳೆ ಕೇಸರ್ ಹಾಕುವಂತ. ಅದು ನೋಡಿ ಫುಲ್ ಕಲರ್ ಬಿಟ್ಬಿಟ್ಟು ಹೆಂಗೆ ವೈಟ್ ಕಾಣ್ತಾ ಇದೆ ಅಂತ. ಸೊ ಈ ಥರ ಕೇಸರ್ ಕೂಡ ಹಾಕ್ಕೊಳ್ಬೋದು. ವಿಟಮಿನ್ ಸಿ ಟ್ಯಾಬ್ಲೆಟ್ ಬರುತ್ತೆ, ಅದನ್ನು ಹಾಕ್ಕೊಳ್ಬೋದು. ವಿಟಮಿನ್ ಇ ಟ್ಯಾಬ್ಲೆಟ್ ಬರುತ್ತೆ, ಅದನ್ನು ಹಾಕ್ಕೊಳ್ಬೋದು ನಿಮ್ಮ ಸ್ಕಿನ್ಗೆ ಅನುಸಾರವಾಗಿ. ಕೇಸರ್ ಈಸ್ ಫಾರ್ ಜಸ್ಟ್ ಹೆಲ್ತಿ ಸ್ಕಿನ್. ವಿಟಮಿನ್ ಸಿ ಈಸ್ ಫಾರ್ ಬ್ರೈಟ್ನೆಸ್. ವಿಟಮಿನ್ ಇ ಈಸ್ ಫಾರ್ ಸ್ಕಿನ್ ರಿಪೇರ್. ಸೊ ಈ ಥರ ನೀವು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಇಲ್ಲಿ ನೋಡಿ ಹೇಗೆ ಕಾಣ್ತಾ ಇದೆ ಅಲ್ಲ ಮಧ್ಯ, ಇದು ಯಾಕಪ್ಪ ಹೀಗೆ ಕಾಣ್ತಾ ಇದೆ ಅಂದರೆ, ಇದು ನನ್ನ ಗ್ರೇ ಹೇರ್ಗೆ ನೆನ್ನೆ ನಾನು ಮೆಹಂದಿ ಹಚ್ಚಿದ್ದೆ. ಸೊ ಇಟ್ಸ್ ಲುಕಿಂಗ್ ಆರೆಂಜ್. ಇಲ್ಲಿ ನಾನು ಇಂಡಿಗೋ ಪೌಡರ್ ಹಚ್ಚಿದ್ರೆ ನನ್ನ ಈ ಕೂದಲು ಕಲರೇನೆ ಇಲ್ಲೂ ಕೂಡ ಬರುತ್ತೆ. ಸೊ ಇವತ್ತು ಅದನ್ನು ಹಚ್ತೀನಿ. ನೀವು ಕೇಳಿದ್ರಿ ನಿಮ್ಮ ಹೇರ್ ಕಲರ್ ಬಗ್ಗೆ ಹೇಳಿ ಅಂತ. ಸೊ ಹಾಗಾಗಿ ಈಗ ನೆನಪಾಯಿತು, ಈ ಥರ ಕಾಣ್ತಾ ಇರಬೇಕಾದ್ರೆ ನೆನಪಾಯಿತು. ಸೊ ಇವತ್ತು ಇದಕ್ಕೆ ಇಂಡಿಗೋ ಹಚ್ತೀನಿ. ನೀವೇ ಲೈವ್ ರಿಸಲ್ಟ್ ನೋಡೋರಂತೆ. ನಾನು ವ್ಲಾಗ್ ಮಾಡ್ತಿದ್ದೀನಲ್ಲ, ನಾನು ಹಾಯ್ ಹೇಳಬೇಕು ಅಂದ್ಕೊಂಡು ಸಾನು ಸ್ನಾನ ಮಾಡ್ಕೊಂಡು ಅರ್ಜೆಂಟಾಗಿ ಓಡಿ ಬಂದುಬಿಟ್ಟಿದ್ದಾಳೆ. ಸೊ ಇಬ್ಬರು ನಾವು ಬಾತ್ರೂಮ್ ಯೂಸ್ ಮಾಡ್ತೀವಿ. ಮೊದಲು ಸಾನುಗೆ ಅಂತಲೇ ತೊಗೊಂಡಿದ್ದು, ಆಮೇಲೆ ನಾನು ತೊಗೊಂಡೆ, ನನಗೆ ಕಂಫರ್ಟಬಲ್ ಆಗಿದೆ. ಇದನ್ನು ಆನ್ಲೈನಲ್ಲೇ ತರಿಸಿದ್ದು, ಕಾಟನ್ ಅಲ್ಲ, ಪಾಲಿಸ್ಟರ್. ಸೊ ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ, ಪ್ರಾಡಕ್ಟ್ ಆ್ಯಡ್ ಮಾಡಿ. ನಮ್ಮ ರಾಜೇಶ್ ಅವ್ರ ಹತ್ರ ಒಂದು 4 ಏನೋ ಬಿಡಿಸಿ ಇಡಿಸಿದ್ದೆ, ಖಾಲಿ ಆಗಿದೆ. ಮೊನ್ನೆ ದೋಸೆ ಮಾಡಿದ್ನಲ್ವಾ ಆವಾಗ. ಈಗ ಸಾರು ಮಾಡಬೇಕು, ಕಾಯಿ ಇಲ್ಲ, ರಾಜೇಶ್ ಅವರು ಇಲ್ಲ. ಸೊ ನಾವೇ ಟ್ರೈ ಮಾಡ್ತಾ ಇದ್ದೀವಿ. ಇದರಲ್ಲಿ ಈಸಿಯಾಗಿ ಮಾಡ್ಬೋದು ಅಂತ ಹೇಳ್ತಾರೆ. ಲೆಟ್ಸ್ ಟ್ರೈ ಫಾರ್ ಫಸ್ಟ್ ಟೈಮ್. ಇದೇ ಬೆಂಡಾಗ್ಬಿಡ್ತು. ಆಗಪ್ಪ. ನನಗೆ ಆಗ್ತಿಲ್ಲ, ಇವಳು ಬೇರೆ ಬಂದ್ಲು.
ಏನಾಯ್ತು? ಆಗದಿಲ್ವೇ? ಏನಂದ್ರೆ ನಿಮ್ಮ ಫ್ರೆಂಡು ಸೋನಾ ನನಗೆ ಆಗ್ತಿಲ್ಲ ಮಗಳೇ. ಟ್ರೈ ಅಟ್ಲೀಸ್ಟ್ ಒನ್ಲಿ ಐ ಗೆಟ್ ಟು ನೋ ಮೈ ಟ್ರೈ. ಅಯ್ಯ ಬಿಡು. ಸಾಕು ಬಿಡು, ಅದೇ ಬೆಂಡಾಗ್ತಿದೆ. ಇವಾಗ ಮಾಡು. ಅಯ್ಯೋ ಸಾಲ್ರು ಬಿಟ್ಟೋಗ್ಬಿಟ್ಟು ಅದೇ ಬೆಂಡಾಗ್ಬಿಡ್ತಿದೆ. ಆಯ್ತಕ್ಕ, ಒಂದೇ ಒಂದಾಯ್ತು. ಕಾಮೆಂಟ್ರಿ ಕೊಡ್ತಾಳೆ ಕೂತ್ಕೊಂಡು ನನ್ನ ಮಗಳು. 4-5 ಐ ಡೋಂಟ್ ನೋ ದ್ಯಾಟ್. ಕಾಯಿ ಸುಲ್ಕೊಂಡು ಬಂದು ತುರಿದು ಸಾಂಬಾರು ಮಾಡಿ ಆಯಿತು. ಈಗ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇದು ಮಾಡಿದ್ರೆ ಕಿಚನ್ ಕೆಲಸ ಮುಗ್ದಾಗೇನೆ. ಇನ್ನು ಊಟ ಮಾಡಿಕೊಂಡು ನಾನು ಇಂಡಿಗೋ ಪೌಡರ್ ಹಚ್ಕೊಳ್ಳೋದು ಇನ್ನು ಬಾಕಿ ಇದೆ. ಆ್ಯಕ್ಚುಲಿ ಬೆಳಿಗ್ಗೆನೇ ಹಚ್ಕೊಳ್ಬೇಕಿತ್ತು. ನಾನು ಈ ಥರ ಆಮೇಲೆಲ್ಲ ಹಚ್ಕೊಳ್ಳೋದಿಲ್ಲ, ಮರ್ತೋಯ್ತು. ಬೆಳಿಗ್ಗೆ ಸ್ನಾನಕ್ಕೆ ಹೋಗೋ ಟೈಮಲ್ಲಿ ನೆನಪಾಯಿತು. ಇವಾಗ ಹಚ್ಕೊಂಡ್ರೆ ಇನ್ನು 1 ಅವರ್ ಕಾಯಬೇಕು, ಇನ್ನು ನಾನು ಸೋಂಬೇರಿ ಆಗ್ಬಿಡ್ತೀನಿ, ನಾನು ತಿಂಡಿ ಮಾಡೋದು ಯಾವಾಗ ಅಂತ ಹೇಳಿಬಿಟ್ಟು ಬಿಡು ಆಮೇಲೆ ಹಚ್ಕೊಳ್ಳೋಣ ಅಂಥೇಳಿ ಸುಮ್ಮನಾದೆ. ಇಂಡಿಗೋ ಪೌಡರ್ ಹಚ್ಕೊಳ್ಬೇಕು ಅಂತ ಹೇಳಿದ್ನಲ್ಲ, ಇವಾಗ ಹಚ್ಕೊಳ್ತಾ ಇದ್ದೀನಿ. ಇದನ್ನ ನಾವು ಹಚ್ಕೊಂಡು ಅರ್ಧ ಗಂಟೆಯಿಂದ 1 ಗಂಟೆ ತನಕ ಇರ್ಬೋದು. ಸೊ ಇದು ಇಂಡಿಗೋ ಪೌಡರ್. ಇದ್ರ ಕಲರ್ ನೋಡಿ, ಲೀಫ್ ಗ್ರೀನ್ ಕಲರ್ ಬರುತ್ತೆ. ಮೆಹಂದಿ ಆದ್ರೆ ಮೆಹಂದಿ ಗ್ರೀನೇ ಬೇರೆ ಇರುತ್ತೆ. ಅಂಡ್ ಇದ್ರದ್ದು ಔಟರ್ ಪ್ಯಾಕ್ ನಾನು ಬಿಸಾಕಿದ್ದೀನಿ. ನೀವು ಯಾವ್ದಾದ್ರು ಇಂಡಿಗೋ ಪೌಡರ್ ತಗೊಳ್ಬೋದು. ನಾನು ಯೂಸ್ ಮಾಡ್ತಾ ಇರೋದನ್ನ ಟ್ಯಾಗ್ ಮಾಡಿರ್ತೀನಿ ನೋಡಿ. ಇದು ನನಗೆ ಚೆನ್ನಾಗಿ ಸೂಟ್ ಆಗಿದೆ, ಅಂದ್ರೆ ಕಲರ್ ಚೆನ್ನಾಗಿ ಬರುತ್ತೆ. ಅಂಡ್ ಇದು ಆಕ್ಸಿಡೈಸ್ಡ್ ಆಗುತ್ತೆ, ಹಾಗಾಗಿ ನಾವು ಕಲಸು ಇಡಬಾರ್ದು. ಆ ಪೌಡರ್ನ ಏರ್ಗೆ ಎಕ್ಸ್ಪೋಸ್ ಮಾಡಬಾರ್ದು. ಆದಷ್ಟು ನಾವು ಏರ್ ಟೈಟ್ ಆಗಿ ಇಟ್ಕೊಳ್ಬೇಕು. ಇದು 100 ಗ್ರಾಮಲ್ಲಿ ಬರುತ್ತೆ, 200 ಗ್ರಾಮಲ್ಲಿ ಬರುತ್ತೆ. ಆದಷ್ಟು ಸ್ವಲ್ಪ ತಗೊಂಡ್ರೇನೆ ಒಳ್ಳೇದು. ಜಾಸ್ತಿದು ತಗೊಂಡ್ರೆ ತುಂಬಾ ಬೇಗ ಆಕ್ಸಿಡೈಸ್ಡ್ ಆಗುತ್ತೆ, ಅವಾಗ ಕಲರ್ ಹತ್ತೋದಿಲ್ಲ. ಅಂಡ್ ಇದಕ್ಕೆ ಸ್ವಲ್ಪ ಬೆಚ್ಚಗಿನ ನೀರನ್ನ ಹಾಕೊಳ್ಬೇಕು, ತುಂಬಾ ಬೇಗ ಕಲರ್ ಬಿಡೋದಕ್ಕೆ ಶುರು ಆಗುತ್ತೆ. ಇದು ನಾನು ಹೇಳ್ದಾಗೆ ಕಲಸಿ ಇಡಬಾರ್ದು, ಇನ್ಸ್ಟೆಂಟ್ ಆಗಿ ಹಚ್ಕೊಳ್ಬೇಕು. ನಾನು ನಿಮಗೆ ಬಿಫೋರ್ ಆ್ಯಂಡ್ ಆಫ್ಟರ್ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಕಡೆನೂ ಎಲ್ಲೆಲ್ಲಿ ಗ್ರೇ ಹೇರ್ ಇದೆಯೋ ನನಗೆ ಅಲ್ಲೆಲ್ಲ ಮೆಹಂದಿ ಅಪ್ಲೈ ಮಾಡೋದಕ್ಕೆ ಆರೆಂಜ್ ಆಗಿದೆ. ಕೆಲವೊಬ್ರು ಹೇಳ್ತಾರಲ್ವಾ, ನನಗೆ ಆರೆಂಜ್ ಕಲರ್ ಇಷ್ಟ ಇಲ್ಲ, ಬಟ್ ಮೆಹಂದಿ ಹಚ್ಚಿದ್ರೆ ಆರೆಂಜ್ ಬರುತ್ತೆ, ಬೇರೆ ಯಾವುದಾದ್ರೂ ಕಲರ್ ಹೇಳಿ ಅಂದ್ಬಿಟ್ಟು. ಕಲರ್ಸ್ ಎಲ್ಲಾನು ಕೆಮಿಕಲ್ಸ್ ಇರುತ್ತೆ ಸ್ನೇಹಿತರೆ. ಸೊ ನೀವು ರಿಲೇ ಆಗಬೇಕು ಅಂದರೆ ಮೆಹಂದಿ ಇಂಡಿಗೋ ಪೌಡರ್ಗೆ ಆಗಬೇಕು. ನನಗೆ ಇದ್ರದ್ದು ಸೈಡ್ ಎಫೆಕ್ಟ್ಸ್ ಅಂತ ಇದುವರೆಗೂ ಏನೂ ಕಾಣಿಸಿಲ್ಲ. ಅಂದರೆ ಹೇರ್ ಡ್ರೈ ಆಗುತ್ತೆ, ಹೇರ್ ಥಿನ್ ಆಗುತ್ತೆ, ಅಥವಾ ಗ್ರೇ ಹೇರ್ ಜಾಸ್ತಿ ಆಗುತ್ತೆ ಹೇಳೋದಕ್ಕಾಗೋದಿಲ್ಲ. ಯಾಕಂದರೆ ಗ್ರೇ ಹೇರ್ ಇದು ಯೂಸ್ ಮಾಡಿರೋದ್ರಿಂದ ನನಗೆ ಜಾಸ್ತಿ ಇದೆಯಾ ಅಥವಾ ಅದು ನಾರ್ಮಲ್ ಆಗಿ ನನಗೆ ಅಷ್ಟು ಬೆಳೀತಾ ಇದೆಯಾ ಅಂತ ಗೊತ್ತಿಲ್ಲ. ನನಗೆ ಗ್ರೇ ಹೇರ್ ಆದಾಗ್ಲಿಂದನೂ ನಾನು ಜಸ್ಟ್ ಮೆಹಂದಿನೇ ಯೂಸ್ ಮಾಡ್ತಾ ಇದ್ದೆ. ಸುಮಾರು ವರ್ಷ ಜಸ್ಟ್ ಮೆಹಂದಿನೇ ಯೂಸ್ ಮಾಡಿದ್ದೀನಿ. ನನಗೂ ಕೂಡ ಇಂಡಿಗೋ ಪೌಡರ್ ಈ ಥರ ವರ್ಕ್ ಆಗುತ್ತೆ ಅಂತ ಗೊತ್ತೇ ಇರಲಿಲ್ಲ. ಸೊ ನಾನು ನಿಮಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ, ದಿಸ್ ಈಸ್ ಗುಡ್.
ಬೆಟರ್ ದ್ಯಾನ್ ಕೆಮಿಕಲ್ಸ್. ಯಾವುದೇ ಕಲರ್ಸ್ ನೀವು ತೊಗೊಳೋದಕ್ಕೆ ಹೋದ್ರೂ ಅದರಲ್ಲಿ ಕೆಮಿಕಲ್ಸ್ ಅಂತೂ ಇದ್ದೇ ಇರುತ್ತೆ ಸ್ನೇಹಿತರೆ. ಈಗ ಸಲೂನ್ಸಲ್ಲಿ ಯೂಸ್ ಮಾಡ್ತಾರಲ್ವಾ, ಅವರು ಸ್ವಲ್ಪ ನೋಡಿ ಬಳಸ್ತಾರೆ, ಅದರಿಂದ ಏನು ಸೈಡ್ ಎಫೆಕ್ಟ್ಸ್ ಅಷ್ಟೊಂದು ಇರೋದಿಲ್ಲ. ಬಟ್ ನೀವು ಎವ್ರಿ ಟೈಮ್ ಸಾಲೋನ್ಗೆ ಹೋಗ್ಬಿಟ್ಟು ಅವ್ರು ಅಪ್ಲೈ ಮಾಡುವಂಥ ಹೇರ್ ಕಲರ್ಸ್ ಏನೇ ಅಪ್ಲೈ ಮಾಡೋದಕ್ಕಾಗೋದಿಲ್ಲ ಅಲ್ವಾ. ಸೊ ಮನೇಲಿ ರೂಟ್ ಟಚ್ ಅಪ್ ಮಾಡ್ಕೊಳ್ಳೋದಕ್ಕೆ ಈ ಥರ ಯೂಸ್ ಮಾಡಿದ್ರೆ ನಿಮಗೆ ಒಳ್ಳೆಯದು. ಸೊ ಮೆಹಂದಿ ಮತ್ತು ಇಂಡಿಗೋ ನಾನು ಏನು ಯೂಸ್ ಮಾಡ್ತಾ ಇದ್ದೀನೋ ಅದನ್ನು ಟ್ಯಾಗ್ ಮಾಡಿರ್ತೀನಿ. ನಾನು ಸ್ಟೆಪ್ ಕೂಡ ನಿಮಗೆ ತಿಳಿಸಿದ್ದೀನಿ. ಫಸ್ಟ್ ಮೆಹಂದಿ ಅಪ್ಲೈ ಮಾಡಬೇಕು, ಅದು ವಾಶ್ ಆದಮೇಲೆ ಇಂಡಿಗೋ ಪೌಡರ್ ಅದ್ರ ಮೇಲೆ ಹಚ್ಚಬೇಕು. ಮೆಹಂದಿ ಅಪ್ಲೈ ಮಾಡಿದಾಗ ಹೇರ್ಗೆ ಕಲರ್ ಬರೋದಕ್ಕೆ ಮಿನಿಮಮ್ 1 ಅವರ್ ಇರಬೇಕು, 1 ಅವರ್ ಟು 2 ಅವರ್. ಇಂಡಿಗೋ ಪೌಡರ್ ಹಚ್ಚಿದಾಗ ಹಾಫ್ ಆನ್ ಅವರಿಂದ 1 ಅವರ್ ಇಟ್ಟರೆ ಸಾಕು. ನೋಡಿ ಸ್ನೇಹಿತರೆ ಹೇಗೆ ಡಾರ್ಕ್ ಆಗಿದೆ ಅಂದ್ಬಿಟ್ಟು, ಇಲ್ಲ ದೂರದಿಂದ ನೋಡಿದ್ರೆ ಫುಲ್ ಕಪ್ಪಗಾಗಿದೆ ಅಂತ ಅನಿಸುತ್ತೆ. ಸೊ ಇದು ಇನ್ನೂ ಫುಲ್ ಡ್ರೈ ಔಟ್ ಆಗಿಲ್ಲ ನೋಡಿ, ತಗ್ಲತ್ತೆ. ಬಟ್ ಇದು ಡಾರ್ಕ್ ಆಗಿದೆ ಅಲ್ಲ, ಈಗ ಸಾಕು. ತುಂಬ ಡ್ರೈ ಆಗಿಬಿಟ್ರೆ ಏನು ಮಾಡುತ್ತೆ, ತೊಳೆಯೋದಕ್ಕೆ ಕಷ್ಟ ಆಗುತ್ತೆ. ಇದಕ್ಕೆ ನಾವು ಶ್ಯಾಂಪು ಹಾಕೋಂಗಿಲ್ಲ, ಜಸ್ಟ್ ನೀರಲ್ಲೇ ರಿನ್ಸ್ ಮಾಡಬೇಕು. ಆ್ಯಂಡ್ ಡ್ರೈ ಆಗಿಬಿಟ್ರೆ ಸ್ಕ್ಯಾಲ್ಪ್ಗೆ ಅಂಟ್ಕೊಂಡು ಬಿಡುತ್ತಲ್ವ, ಪೌಡರ್ ನೀಟಾಗಿ ವಾಶ್ ಆಗೋದಿಲ್ಲ. ಫಸ್ಟ್ ಟೈಮ್ಗೆ ಫುಲ್ ಹೋಗಿರೋದಿಲ್ಲ, ಸ್ಕಾಲ್ಪಲ್ಲಿ ಇನ್ನೂ ಮಿಕ್ಕಿರುತ್ತೆ. ಸೊ ಅದು ನಾವು ಹೋಗಿಸ್ಬೇಕು ಅಂದರೆ ಇವತ್ತಿನ ದಿನ ಎಣ್ಣೆ ಹಚ್ಬಿಟ್ಟು ನಾಳೆ ಅಥವಾ ನಾಡಿದ್ದು ಮತ್ತೆ ತಲೆ ಸ್ನಾನ ಮಾಡಬೇಕು. ಆವಾಗ ಕಾಣಿಸ್ತಿದೆಯಾ ಡಿಫ್ರೆನ್ಸ್? ಮೊದಲು ಹೇಗೆ ಆರೆಂಜ್ ಕಾಣ್ತಾ ಇತ್ತು, ಇವಾಗ ಹೇಗೆ ಕಪ್ಪಗಿದೆ ನೋಡಿ, ಎಲ್ಲೂ ಆರೆಂಜ್ ಇಲ್ಲ. ಇಂಡಿಗೋ ವರ್ಕ್ ಆಗೋದು ಮೆಹಂದಿ ಮೇಲೆ ಮಾತ್ರ, ಮೆಹಂದಿ ಕಲರ್ ಮೇಲೆ. ಮೆಹಂದಿ ಜೊತೆನೂ ನೀವು ಹಚ್ಚಿ ಅಪ್ಲೈ ಮಾಡಿದ್ರೆ, ಮಿಕ್ಸ್ ಮಾಡಿ ಅಪ್ಲೈ ಮಾಡಿದ್ರೆ ಕಲರ್ ಬರೋದಿಲ್ಲ. ನಾನು ಅದನ್ನು ಕೂಡ ಟೆಸ್ಟ್ ಮಾಡಿದ್ದೀನಿ. ದಿಸ್ ಈಸ್ 2 days ಪ್ರಾಸೆಸ್. ನೆನ್ನೆ ಮೆಹಂದಿ ಹಚ್ಚಿದ್ದೆ, ಇವತ್ತು ಇಂಡಿಗೋ ಹಚ್ಚಿದೆ. ಆ್ಯಂಡ್ 2 ದಿನ ನಾವು ಹೇರ್ ವಾಶ್ನ ಪ್ಲೇನ್ ವಾಟರಲ್ಲಿ ಮಾಡಬೇಕು, ಶ್ಯಾಂಪು ಯೂಸ್ ಮಾಡಬಾರ್ದು. ಸೊ ಫಸ್ಟ್ ದಿನ ತಲೆ ಸ್ನಾನ ಮಾಡಿರಬೇಕು, ನೆಕ್ಸ್ಟ್ ಮೆಹಂದಿ ಹಚ್ಚಬೇಕು, ಆಮೇಲೆ ಇಂಡಿಗೋ ಹಚ್ಚಬೇಕು. ಸೊ 3 ದಿನ ಕಂಟಿನ್ಯೂಸ್ ಆಗಿ ಹೆಡ್ ವಾಶ್ ಮಾಡಬೇಕಾಗತ್ತೆ. ಸೊ ಇವತ್ತೇನು ಮಾಡ್ತೀನಿ ಅಂದರೆ, ನಾನು ಎಣ್ಣೆ ಏನು ಹಚ್ಚೋದಕ್ಕೆ ಹೋಗೋದಿಲ್ಲ. ನಾಳೆ ಮಧ್ಯಾಹ್ನ ಅಥವಾ ಸಂಜೆ ಎಣ್ಣೆ ಹಚ್ಕೊಳ್ತೀನಿ. ಆಮೇಲೆ 2 ದಿನ ಬಿಟ್ಟು ನಾನು ಮತ್ತೆ ತಲೆ ಸ್ನಾನ ಮಾಡೋದು. ಆವಾಗ ಕಲರ್ ಚೆನ್ನಾಗಿ ಬಂದಿರುತ್ತೆ. ಈಗ ಈ ಥರ ಅಪ್ಲೈ ಮಾಡಿದ್ದೀವಿ ಅಂದ್ಕೊಳ್ಳಿ, ನಾನು ಹೇಳ್ತೀನಿ ನಿಮಗೆ ಇವತ್ತು ಶ್ಯಾಂಪು ಮಾಡಬೇಡಿ ಅಂತ. ನಾಳೆ ಮಾಡ್ಬೋದಾ ಅಂದ್ಬಿಟ್ಟು ಆಯಿಲ್ ಅಪ್ಲೈ ಮಾಡೋ ಮುಂಚೆನೇ ನೀವು ಶ್ಯಾಂಪು ಮಾಡಿದ್ರೆ ಇರೋ ಕಲರ್ ಎಲ್ಲನೂ ವಾಶ್ ಆಗಿಬಿಡುತ್ತೆ. ಆಯಿಲ್ ಅಪ್ಲೈ ಮಾಡೋದೇ ಆ ಕಲರ್ ರಿಟೇನ್ ಆಗಲಿ ಅನ್ನೋ ರೀಸನ್ಗೆ. ಸೊ ಇದನ್ನು ನಾನು ತುಂಬ ಸರಿ ಎಕ್ಸ್ಪೆರಿಮೆಂಟ್ ಮಾಡಿದ್ದೀನಿ, ರಾಜೇಶ್ ಕೂಡ ಮಾಡಿದ್ದಾರೆ. ಅವ್ರೇನಾದರೂ ಆಯಿಲ್ ಅಪ್ಲೈ ಮಾಡ್ದಾಗೆ ಹೆಡ್ ವಾಶ್ ಮಾಡಿದ್ರೆ ಕಲರ್ ತುಂಬ ಬೇಗ ಹೊರಟೋಗುತ್ತೆ. ಈವನ್ ಕೆಂಚು ಕಾಣೋಕ್ಕೆ ಶುರು ಆಗಿಬಿಡುತ್ತೆ ಫುಲ್ ಹೇರ್ ಲೆಂತ್. ಅದೇ ನೀವು ಆಯಿಲ್ ಅಪ್ಲೈ ಮಾಡಿಬಿಟ್ಟು ಹೆಡ್ ವಾಶ್ ಮಾಡಿ ಶ್ಯಾಂಪು ಮಾಡಿ ಕಲರು ನೋಡಿ, ಈಗ ಇಲ್ಲೆಲ್ಲ ನನಗೆ ಗ್ರೇ ಇದೆ ಅಲ್ವಾ, ಗ್ರೇ ಹೇರ್ ಇಲ್ಲಿಂದ ಬೆಳೆಯುತ್ತೆ. ಬಟ್ ನಾನು ಇವತ್ತು ಅಪ್ಲೈ ಮಾಡಿದ್ದು ಜಸ್ಟ್ ಸ್ಕ್ಯಾಲ್ಪಿಗೆ ಮಾತ್ರನೇ, ಇದೆಲ್ಲನೂ ಬ್ಲ್ಯಾಕ್ ಇದೆ. ಅಂದರೆ ಆ ಇಂಡಿಗೋ ಆ ಕಲರ್ ಒಂದು ಸಾರಿ ಬಂದ ಮೇಲೆ ಆಯಿಲ್ ಅಪ್ಲೈ ಮಾಡಿ ಹೇರ್ ವಾಶ್ ಮಾಡಿದ್ರೂ ಕೂಡ ಆ ಕಲರ್ ಹೋಗೋದಿಲ್ಲ. ನೋಡಿ ಹೇಗೆ ಕಪ್ಪಗೆ ಇದೆ ಅಂತ. ಎವ್ರಿ ಟೈಮ್ ನಾನು ಜಸ್ಟ್ ಸ್ಕ್ಯಾಲ್ಪಿಗೆ ಮಾತ್ರನೇ ಅಪ್ಲೈ ಮಾಡೋದು. ಇಟ್ ವರ್ಕ್ಸ್. ಆರ್ಗ್ಯಾನಿಕ್ದು ನೋಡಿ ತೊಗೊಳ್ಳಿ. ನಾನು ಯೂಸ್ ಮಾಡೋದು ಪ್ರಾಡಕ್ಟನ್ನು ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ. Animal no longer exists. ಒಂದೊಂದೇ ಲೈನು 2 ಮಾರ್ಕ್ಸ್ಗಾ? ಅದಕ್ಕಿಂತ ಜಾಸ್ತಿ ಕೇಳಿದ್ರೆ 2 marks ಅಂತ. ಒಂದು ಪಾಯಿಂಟ್ಗೆ ಒಂದೇ ಮಾರ್ಕ್ಸ್ ಕೊಡೋದು. ಈ ವ್ಲಾಗನ್ನು ಸ್ನೇಹಿತರೆ ಇದರೊಂದಿಗೆ ಎಂಡ್ ಮಾಡ್ತೀನಿ. ಸಾನುಗೀಗ ನಾನು ನಾಳೆ ಎಕ್ಸಾಮ್ ಇರೋದ್ರಿಂದ ಸ್ವಲ್ಪ ಕ್ವೆಶನ್ಸ್ಗಳನ್ನ ರಿವೈಸ್ ಮಾಡಿಸ್ತಾ ಇದ್ದೀನಿ. ಅವ್ರಿಗೆ ವರ್ಕ್ಶೀಟ್ ಕೊಟ್ಟಿರ್ತಾರೆ, ಅದನ್ನು ರಿವೈಸ್ ಮಾಡಿಸ್ತಿದ್ದೀನಿ. ಸೊ ಇವತ್ತಿನ ದಿನ ನಮ್ಮದು ಹೀಗಿತ್ತು ಸ್ನೇಹಿತರೆ. ಸಿಗೋಣ ಮುಂದಿನ ವ್ಲಾಗ್ನೊಂದಿಗೆ. ಅಂಟಿಲ್ ದೆನ್, ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾರಿಗಾದ್ರೂ ಗ್ರೇ ಹೇರ್ ಪ್ರಾಬ್ಲಮ್ ಇದ್ದರೆ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ, ಅವ್ರಿಗೆ ಯೂಸ್ ಆಗುತ್ತೆ. ಬೈ ಬೈ ಸ್ನೇಹಿತರೆ, ಟೇಕ್ ಕೇರ್.